ಇದೆಂತಹ ಪರಿಹಾಸ್ಯ ಪಂಡಿತ ರಾಮಕೃಷ್ಣ. ನಿಮಗೆ ಚೆನ್ನಾಗಿ ತಿಳಿದಿದೆ ನಾವೇ ಕೃಷ್ಣದೇವರಾಯರೆಂದು. ಇಲ್ಲ, ನೀವು ಅಸ್ಲಿ ಮಹಾರಾಜ ಶ್ರೀಕೃಷ್ಣ ದೇವರಾಯರಲ್ಲ. ಅವರು ನಿಮ್ ಹಿಂದೆ ನಿಂತಿರೋರು. ಮತ್ತೊಂದು ಹೊಸ ಪ್ರಪಂಚ, ಇವರ ಚತುರ ಬುದ್ಧಿಯ ಮತ್ತೊಂದು ಹೊಸ ಆಟ. ಮೊದಲು ಹೇಳಿದರು ಇವರು ಮಹಾರಾಜ ಅಂತ, ಈಗ ಹೇಳ್ತಿದ್ದಾರೆ ಇವರು ಮಹಾರಾಜ ಅಂತ. ಇನ್ನು ಸ್ವಲ್ಪ ಹೊತ್ತಾದ ಮೇಲೆ ಹೇಳ್ತಾರೆ ಇವರಿಬ್ಬರು ಮಹಾರಾಜರಲ್ಲ, ಅಸಲಿ ಮಹಾರಾಜ ಬೇರೆ ಯಾರೋ ಎಂದು. ನೋಡಿ ಗುರುವರ್ಯ, ಮಹಾರಾಜರು ಅವರೇ ನನಗ್ ತಿಳಿದಿರೋ ಹಾಗೆ. ಹೇಗೆ ನೀವು ಹೇಗೆ ಹೇಳುತ್ತೀರಾ ನಮ್ಮ ಅಸಲಿ ಮಹಾರಾಜ ಇವರು ಇವರಲ್ಲ ಅಂತ? ಬಹುಶಃ ನೀವು ಧ್ಯಾನ ಕೊಡ್ಲಿಲ್ಲ. ಇಲ್ದಿದ್ರೆ ನೀವೇ ತಿಳಿತಿದ್ರಿ ಅವರೇ ನಮ್ಮ ವಾಸ್ತವಿಕ ಮಹಾರಾಜರು ಅಂತ. ಇಲ್ಲಿ ಈ ಮಹಾರಾಜರು ತಮ್ಮ ರಾಜ್ಯದ ಮೇಲೆ ಕಣ್ಣು ಹಾಕದವರ ತಲೆಯನ್ನ ದೇಹದಿಂದ ಬೇರ್ಪಡಿಸಲು ತತ್ಕಾಲ ತಲವಾರ ಎತ್ತಿದ್ರು ಅಂತ. ಆದ್ರೆ ಆ ಮಹಾರಾಜ ತುಂಬಾ ಧೈರ್ಯದಿಂದ ಪೂರ್ತಿ ಸ್ಥಿತಿಯ ಅವಲೋಕನ ಮಾಡಿದ್ರು, ಸ್ಥಿತಿಯ ಸಂವೇದನಾಶೀಲತೆಯ ಅಧ್ಯಯನ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ತಿಳಿದಿದೆ ಕ್ರೋಧದಲ್ಲಿ ತೆಗೆದುಕೊಂಡ ನಿರ್ಣಯ ಸದಾ ಹಾನಿಕಾರಕವೇ ಆಗಿರುತ್ತೆ. ಈಗ ಅಂಥ ಧೈರ್ಯ, ಅಂತಹ ಪರಿಪಕ್ವತೆ, ಸಂಯಮ ಕೇವಲ ಮತ್ತು ಕೇವಲ ನಮ್ಮ ಮಹಾರಾಜರಿಗೆ ಇರುತ್ತಲ್ವೇ ಆಚಾರ್ಯ? ಪಂಡಿತ ರಾಮಕೃಷ್ಣ, ನೀವು ತಪ್ಪು ಮಾಡ್ತಿದ್ದೀರಾ. ನೀವು ತಿಳಿದಿದ್ದೀರಿ. ಈಗ ಈ ಅಭಿನಯದಿಂದ ಏನು ಲಾಭ ಹರಿಯಂ ಮಹಾಶಯ? ನೀವೆಲ್ರಿಗೂ ಸತ್ಯವನ್ನ ಯಾಕೆ ಹೇಳ್ತಿಲ್ಲ? ನೀವು ನಮ್ಮ ವಾಸ್ತವಿಕ ಮಹಾರಾಜರಲ್ಲ ಅಂತ. ಮಹಾರಾಜ, ನೀವು ಸುಮ್ಮನೆ ನಿಂತಿದ್ದೀರಿ. ನೀವೇ ಎಲ್ರಿಗೂ ಹೇಳಿ ನೀವೇ ವಾಸ್ತವಿಕ ಮಹಾರಾಜ ಅಂತ. ಇಲ್ಲ ಪಂಡಿತ ರಾಮಕೃಷ್ಣ, ನಿಮ್ಮ ವಾಸ್ತವಿಕ ಮಹಾರಾಜ ಅವರು. ನಾವಂತೂ ಕಟ್ಟಿಗೆ ಮಾರುವ ಹರಿಓಂ. ನೀವೇ ಮಹಾರಾಜ, ಅವರು ನೀವೇ. ನಾವೇ. ಯಾರು ಹೇಳ್ತಾರೆ? ನಾವೇ ಹೇಳ್ತಿದ್ದೀವಿ. ನೀವು ಮೊದಲು ಹೇಳ್ತಿದ್ರಿ. ಆಗ ಮಾತು ಬೇರೆ ಆಗಿತ್ತು ರಾಮಕೃಷ್ಣ. ಈಗ ನಾವೇ ಹೇಳ್ತಿದ್ದೀವಿ, ನಾವೇ ಸ್ವಯಂ ಕೃಷ್ಣದೇವರಾಯ ಅಂತ ಅಷ್ಟೇ. ನಾವೇ. ನಾವು ಇದನ್ನು ಪ್ರಮಾಣಿತಪಡಿಸೋಕೆ ಯಾವುದೇ ಸಾಕ್ಷಿ ಪ್ರಮಾಣದ ಅವಶ್ಯಕತೆ ಇಲ್ಲ. ತಿಳಿದಿದ್ದೆ ಮಹಾರಾಜ. ಈ ರೀತಿ ಮಾತು ನಿಮ್ಮ ಅತಿರಿಕ್ತ ಯಾರಾಡೋಕ್ ಸಾಧ್ಯ? ನೀವೇ ನಮ್ಮ ವಾಸ್ತವಿಕ ಮಹಾರಾಜ ಶ್ರೀಕೃಷ್ಣ ದೇವರಾಯರು. ನಾವು ಕೇಳ್ತಿದ್ದೀವಿ, ಏನು ನಡೀತಿದೆ ಇಲ್ಲಿ? ಏನಾಗುತ್ತಿದೆ? ಏನ್ ತಮಾಷೆ ಮಾಡ್ತಿದ್ದಾರೆ ಈ ಮಹಾಶಯ? ಹುಚ್ಚಾಗಿದ್ದಾನೆ ಈ ಸಲಹೆಗಾರ ಮಹೋದಯ, ಪೂರ್ತಿ ಹುಚ್ಚನಾಗಿದ್ದಾನೆ. ಮೊದಲು ಹೇಳಿದೆ ಇವರು ಮಹಾರಾಜ, ಆಮೇಲೆ ಹೇಳಿದೆ ಇವರು ಮಹಾರಾಜ, ಈಗ ಹೇಳ್ತಿದ್ದಾನೆ ಇವರಲ್ಲ ಇವರು ಮಹಾರಾಜ ಅಂತ. ಈಗ ಸರಿಯಾಗಿ ನಿರ್ಧರಿಸಿ ಹೇಳಿ, ನಮ್ಮ ವಾಸ್ತವಿಕ ಮಹಾರಾಜ ಯಾರೆಂದು. ಒಂದು ವೇಳೆ ಇವರೇ ಆಗಿದ್ದರೆ ಇವರನ್ನ ಧೈರ್ಯವಂತ, ಸಂಯಮಿ ಅಂತ ಏಕೆ ನಿರೂಪಿಸಿದಿರಿ? ಆಚಾರ್ಯರೇ, ನಿಸ್ಸಂದೇಹ ಒಬ್ಬ ರಾಜ ವಿವೇಕಶೀಲ ಮತ್ತು ಸಂಯಮಿ ಆಗಿರ್ಬೇಕು. ಆದ್ರೆ ಧೈರ್ಯ ಮತ್ತು ವಿವೇಕಕ್ಕೂ ಒಂದು ಸೀಮೆ ಇರುತ್ತೆ. ಒಂದ್ ವೇಳೆ ಶತ್ರು ಏನಾದ್ರೂ ಸೀಮೆಯನ್ನು ದಾಟಿದ್ರೆ ಪರಿವಾರದ ಮುಖ್ಯಸ್ಥ ಪರಿವಾರದ ರಕ್ಷಣೆಗಾಗಿ ತನ್ನ ರೌದ್ರ ರೂಪವನ್ನು ತೋರಿಸಲೇಬೇಕು. ನೀವು ಅದನ್ನೇ ಮಾಡಿದ್ರಿ ಮಹಾರಾಜ. ವಿಜಯನಗರದ ಸಾಮ್ರಾಟ್ ಶ್ರೀಕೃಷ್ಣ ದೇವರಾಯನ ಯಾರಾದ್ರೂ ಕೆಣಕಿದ್ರೆ ಅವ್ರ ಮುಖದಿಂದ ಅಗ್ನಿಬಾಣ ಬರ್ದೇ ಇರೋದಕ್ಕೆ ಹೇಗ್ತಾನೆ ಸಾಧ್ಯ? ನಿಸ್ಸಂದೇಹ ನೀವೇ ನಮ್ಮ ವಾಸ್ತವಿಕ ಮಹಾರಾಜ ಶ್ರೀಕೃಷ್ಣ ದೇವರಾಯ. ಹಾಗಾದ್ರೆ ಈ ಪ್ರಪಂಚ ಯಾವುದಕ್ಕಾಗಿ? ನೀವು ನಮ್ಮೆಲ್ಲರನ್ನು ಎಷ್ಟು ಸತಾಯಿಸಿದ್ದೀರಾ, ಅದಕ್ಕೆ ನಿಮ್ಮನ್ನ ಸ್ವಲ್ಪ ಸತಾಯಿಸೋ ಅಧಿಕಾರ ಏನಿ ರಾಮನಿಗಿಲ್ವೇನು? ಮಹಾರಾಜರಿಗೆ ಹೇಳಕ್ ಬಯಸ್ತಿದ್ದೆ, ಒಂದ್ ವೇಳೆ ಮಹಾರಾಜರು ಅಭಿನಯ ಕ್ಷಮತೆಯಲ್ಲಿ ಇಷ್ಟೊಂದು ದಕ್ಷಿರಿದ್ರೆ ಅಲ್ಪ ಸ್ವಲ್ಪ ಅಭಿನಯ ನನಗೂ ಬರುತ್ತೆ ಅಂತ. ಕ್ಷಮಿಸ್ಬೇಕು ಮಹಾರಾಜ, ಸ್ವಲ್ಪ ಚೆಲ್ಲಾಟ ಆಡ್ದೆ ಅಷ್ಟೇ. ಪಂಡಿತ ರಾಮಕೃಷ್ಣ, ಅಲ್ಲಾ
ಸುಲ್ತಾನ್ ಶಂಸುದ್ದೀನ್, ನಮ್ಮನ್ನು ಕ್ಷಮಿಸಬೇಕು. ಪಂಡಿತ ರಾಮಕೃಷ್ಣ, ಅವಶ್ಯ ನಾವು ಹಿಂದಿನ ಜನ್ಮದಲ್ಲಿ ಮುತ್ತನ್ನು ದಾನ ಮಾಡಿರಬಹುದು. ಈ ಜನ್ಮದಲ್ಲಿ ನಮಗೆ ನಿಮ್ಮಂತಹ ಅದ್ಭುತ ಪ್ರತಿಭೆ ನಮ್ಮ ಜೊತೆಯಾಗಿದ್ದೀರಿ. ನೀವು ನಮಗಾಗಿ ಈಶ್ವರನ ಉಡುಗೊರೆ ಪಂಡಿತ ರಾಮಕೃಷ್ಣ, ಮತ್ತು ನಾವು ಈ ಉಡುಗೊರೆಗಾಗಿ ಈಶ್ವರನಿಗೆ ಧನ್ಯವಾದ ಹೇಳುತ್ತೇವೆ. ಗರ್ವವಿದೆ ನಿಮ್ಮ ಮೇಲೆ ಪಂಡಿತ ರಾಮಕೃಷ್ಣ. ಹೇಳಿ ಪಂಡಿತ ರಾಮಕೃಷ್ಣನಿಗೆ, ಪಂಡಿತ ರಾಮಕೃಷ್ಣನಿಗೆ, ಪಂಡಿತ ರಾಮಕೃಷ್ಣನಿಗೆ, ಪಂಡಿತ ರಾಮಕೃಷ್ಣನಿಗೆ, ಪಂಡಿತ ರಾಮಕೃಷ್ಣನಿಗೆ. ಶಾರದಾ, ಶಾರದಾ, ಏನ್ ಮಾಡ್ತಿದ್ಯಾ? ಇನ್ನು ಎಷ್ಟು ಸಮಯ ಬೇಕು? ವಿಳಂಬ ಆಯ್ತು. ಶಾರದಾ, ಹೇ ಭಗವಂತ, ಯಾಕೆ ಇಷ್ಟೊಂದು ಸಮಯ ಹಿಡಿತೆ ಸ್ತ್ರೀಯರಿಗೆ ಶೃಂಗಾರ ಮಾಡ್ಕೊಳಕ್ಕೆ ಅಂತ? ಶಾರದಾ, ಕೇವಲ ಬೊಟ್ಟಿಟ್ಕೊಳ್ಳೋದು ಬಾಕಿ ಇದೆ, ಸ್ವಲ್ಪ ಹೊತ್ತು. ಅಯ್ಯೋ, ನೀನ್ ಶೃಂಗಾರದ ಕಾರಣ ಮಹಾರಾಜರ ರೌದ್ರ ರೂಪ ನೋಡ್ಬೇಕಾಗತ್ತೆ. ಎತ್ಕೊಳ್ಳಿ. ನೋಡು, ನಿನ್ನ ಎತ್ಕೊಳ್ಳೋ ಶಕ್ತಿ ಇಲ್ಲ ನನ್ನ ಹತ್ರ. ಅಯ್ಯೋ, ನಿಮ್ ಪಾದಿಕೆ ಎತ್ಕೊಳ್ಳಿ, ಹಾಗೆ ಎತ್ಕೊಂಡು ತಯಾರಾಗಿ, ನಾವ್ ಇನ್ನೇನ್ ಬರ್ತೀವಿ. ಪಾದಿಕೆ ನಾನು ಮೊದಲೇ ಹಾಕಿದ್ದೀನಿ, ನೀನು ಶೀಘ್ರ ಬಾ. ಅಯ್ಯೋ, ಅಲೇ ಲಾಮ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಲ್ಕೊಂಡಿದ್ಯಾ? ಅನ್ನಿಸ್ತಿದೆ ಏನೋ ಆಗಿದೆ ಅಂತ. ಶಾಂತವಾಗಿರು. ದುರ್ಘಟನೆ ಇನ್ನೂ ಸಂಭವಿಸಿಲ್ಲ ಗುಂಡಪ್ಪ. ಒಂದ್ ವೇಳೆ ದರ್ಬಾರಿಗೆ ಹೋಗಕ್ಕೆ ನಾನು ವಿಳಂಬ ಮಾಡಿದ್ರೆ ಖಂಡಿತ ಬೆಟ್ಟ ಕಳಿಸಿ ನನ್ನ ತಲೆ ಮೇಲೆ ಬೀಳುತ್ತೆ. ಶಾರದಾ, ಒಂದ್ ಕ್ಷಣ, ಕಾಲ್ಗೆಜ್ಜೆ ಹಾಕೊಳ್ಳೋದಿದೆ, ಈಗ್ಲೇ ಬಂದೆ. ನೋಡಿದ್ಯಾ, ನೋಡಿದ್ಯಾ? ಈಗ ಗೆಜ್ಜೆ, ಅದಕ್ಕೂ ಮುಂಚೆ ಬೊಟ್ಟು, ಅದಕ್ಕೂ ಮುಂಚೆ ವಸ್ತ್ರ, ಅದಕ್ಕೂ ಮುಂಚೆ ಬಳೆ. ಅಯ್ಯೋ ಅಯ್ಯೋ ಶಾರದಾ, ಶೀಘ್ರ ಬಾಮ್ಮ, ತುಂಬಾ ವಿಳಂಬ ಆಗ್ತಿದೆ. ಇವಳು ಇರು, ಈಗ ಬಂದೆ. ನಡಿ, ತುಂಬಾ ತಡವಾಗ್ತಾ ಇದೆ, ರಾಜ ದರ್ಬಾರಿಗೆ ಸೇರೋದಿದೆ. ನಡಿ ನಡಿ ನಡಿ. ನಮ್ ಮಾಲೆ ಅಲ್ಲೇ ಉಳಿತು. ಹಾಕೊಂಡಿದ್ಯಲ್ಲ ನಿನ್ನ ಮಾಲೆನ? ಅಯ್ಯೋ, ನಮ್ದಲ್ಲ, ಅಮ್ಮಂದು. ಅಮ್ಮ ಹೇಳ್ತಿದ್ದಾರೆ ಅವ್ರ ಮಾಲೆ ಅಲ್ಲೇ ಉಳಿತಂತ. ಇರಿ ಒಳಗು. ಯಾರು ಎಲ್ಲೂ ಹೋಗಲ್ಲ, ನಡ್ರಿ, ವಿಳಂಬ ಆಗ್ತಾ ಇದೆ. ಏಯ್, ಅಯ್ಯೋ ಕೇಳಿ, ಇಲ್ಲಿ ಕೇಳಿ. ಅಯ್ಯೋ ಅಮ್ಮ, ಅಮ್ಮ, ಶಾರದಾ, ನೋಡ್ದ್ಯಾ, ನೋಡ್ದ್ಯಾ ಹೇಗ್ ಅರ್ಥ ಮಾಡಿಸೋದು ಈ ಸ್ತ್ರೀಯರ್ನ? ಏನ್ ಅರ್ಥ ಮಾಡಿಸ್ಬೇಕು ಇವ್ರಿಗೆ? ಗುಂಡಪ್ಪ, ದರ್ಬಾರಲ್ಲಿ ಎಲ್ರು ಮಹಾರಾಜರನ್ನ ನೋಡಕ್ ಬರ್ತಿದ್ದಾರೆ, ಇವ್ರನ್ನಲ್ಲ. ಆದ್ರೆ ಯಾರೋ ಸರಿಯಾಗಿ ಹೇಳಿದ್ದಾರೆ, ಒಂದು ಮನೆಯಲ್ಲಿ ಪುರುಷನಿಗೆ ಯಾವ ಮರ್ಯಾದೆನೂ ಇರೋದಿಲ್ಲ ಅಂತ. ಒಂದ್ ವೇಳೆ ಪುರುಷ ಸೇರಾದ್ರೆ ಇವ್ರು ಸಮ ಸೇರು. ನೀನ್ ನನ್ಗೊಂದ್ ಮಾತು ಹೇಳಲ್ಲಮ್ಮ. ಇವತ್ತು ಮಹಾಲಾಜ್ಲಿಗೆ ಮತ್ತೆ ಲಾಜ್ಲು ಮುಕುಟ ಹಾಕೊಳ್ಳೋ ಆಸೆ ಯಾಕಾಗಿದೆ? ಅವಳು ಮಹಾಲಾಜ್ಲಲ್ವಾ? ಅವಳ ಹತ್ರ ಲಾಜ ಮುಕುಟ ಇದೆ. ಹಾಗಲ್ಲ, ಅದೇನಾಯ್ತಂದ್ರೆ ಮಹಾರಾಜ, ಇವತ್ತು ನಾವು ಗೋಶಾಲೆಯ ಕೊಠಡಿಯಲ್ಲಿ ಸ್ವಚ್ಛ ಮಾಡಬೇಕಾದ್ರೆ ಮತ್ತು ವ್ಯವಸ್ಥೆಯ ನಿರ್ಣಯ ಮಾಡಬೇಕಾದ್ರೆ ನೋಡಿ ನಮ್ಗೇನ್ ಪ್ರಾಪ್ತಿಯಾಗಿದೆ ಅಂತ. ಅವಶ್ಯ ಇದ್ರ ಒಳಗೆ ಬಹುಮೂಲ್ಯ ವಸ್ತು ಇದೆ ಮಹಾರಾಜ. ನಾವು ಯೋಚಿಸಿದ್ವಿ ನಿಮ್ಮೆದುರಿಗೆ ಬಂದು ಇದನ್ನ ತೆಗಿಯೋಣ ಅಂತ. ಇದು ಅತ್ಯಂತ ಬಹುಮೂಲ್ಯವೇ ಅನಿಸ್ತಿದೆ. ಹೌದು ಹೌದು ಮಹಾರಾಜ, ಮತ್ತೆ ಮತ್ತೆ ತುಂಬಾ ಭಾರ ಕೂಡ ಇದೆ. ಇರಿಸಿ, ಇಲ್ಲೇ ಇರಿಸಿ. ಹ, ತುಂಬಾ ಭಾರವಿದೆ ಮಹಾರಾಜ. ತೆಗೀರಿದನ್ನ. ಸರಿ. ಪೇಟ ನೋಡ್ತಿದ್ದ ಹಾಗೆ ಮಹಾರಾಣಿ ತಿರುಮಲಾಂಬ ಅವ್ರ ಭಾವನೆ ಜಾಗರೂಕವಾಯ್ತು. ಆಮೇಲೆ ಏನಾಯ್ತು? ಇದು ಉಚಿತವಲ್ಲ. ಏನು ಉಚಿತವಲ್ಲ? ಮತ್ತೆ ನೀವ್ ಯಾಕೆ ಅಳ್ತಿದ್ದೀರಾ? ಅಯ್ಯೋ, ನಮ್ ಮಹಾರಾಜರ ಹತ್ರ ಇಷ್ಟು ಸುಂದರವಾದ ರತ್ನ ತುಂಬಿರೋ ಪೇಟ ಇದ್ರು ಕೂಡ ಅವ್ರಿಗೆ ನೆನಪೇ ಇರ್ಲಿಲ್ವಾ? ಈ ಪೇಟ ನಮ್ಮ ತಾತಶ್ರೀಯವರದ್ದು. ತುಂಬಾ ಸಮಯದಿಂದ ಇದರ ಸುಳಿವೇ ಇರಲಿಲ್ಲ. ಇದನ್ನು ತುಂಬಾ ಹುಡುಕ್ತಿದ್ವಿ, ಆದ್ರೆ ಸಫಲ ಪ್ರಾಪ್ತಿಯಾಗಿರ್ಲಿಲ್ಲ. ನಮ್ಮ ತಾತಾಶ್ರೀ ಅವರಿಗೆ ತುಂಬಾ ಆಕಾಂಕ್ಷೆ ಇತ್ತು, ಯಾವಾಗ್ಲಾದ್ರೂ ನಮ್ಮ ರಾಜ್ಯಾಭಿಷೇಕವಾದ್ರೆ ನಾವು ಈ ಪೇಟವನ್ನೇ ಧಾರಣ ಮಾಡ್ಲಿ ಅನ್ನೋದು. ಇದ್ರ ತಾತ್ಪರ್ಯ ಅದೇ ಆಗಿತ್ತು. ನಿಮ್ಮ ಪೂರ್ವಜರ ಪರಂಪರೆ
ನೀವಿದನ್ನು ಧರಿಸಿ ಅವರಿಗೆ ಗೌರವ ನೀಡಬೇಕು. ಆಮೇಲೆ ಏನಾಯ್ತು? ಬೇಗ ಹೇಳು. ಆಮೇಲೆ ಇರು. ಅಯ್ಯೋ ಶಾರದಾ, ಎಲ್ಲಿದ್ಯಾ? ಇನ್ನು ಎಷ್ಟೊತ್ತಾಗುತ್ತೆ? 2 ಕ್ಷಣ. ಡಾಬ್ ಹಾಕೊಳ್ಳೋದ್ ಬಾಕಿ ಇದೆ, ಈಗ್ಲೇ ಬರ್ತೀವಿ. ಏನಾಯ್ತು? ಕೇಳಿಸ್ಲಿಲ್ವಾ? ಡಾಬ್ ಹಾಕೋತಿದ್ದಾಳಂತೆ. ಅಯ್ಯೋ ಅದಲ್ಲ, ಪೇಟದ ವಿಷಯ ಏನಾಯ್ತು? ಹಾ, ಮಹಾರಾಜರು ಭಾವುಕರಾದ್ರು. ಆಮೇಲೆ ಹೇಳಿದ್ರು ನನ್ನನ್ನ ತಾತಾಶ್ರೀ ಹತ್ರ ಕರ್ಕೊಂಡು ಹೋಗಿ ಅಂತ. ಸ್ವಲ್ಗಕ್ಕ ಅಲ್ವೋ ಹುಚ್ಚ, ಕೊಠಡಿ ಹತ್ರ ತಾತಾಶ್ರೀಯ ಚಿತ್ರದ ಸಮೀಪ. ತಾತಾಶ್ರೀ. ಮಹಾರಾಜ, ನಿಮ್ಮ ತಾತಾಶ್ರೀ ಅಂತ ನೋಡೋಕೆ ನಿಮ್ ಹಾಗೆ ಇದ್ದಾರೆ. ಇಲ್ಲ ಮಹಾರಾಣಿ ಅವರೇ, ತಾತಾಶ್ರೀ ನಮ್ಮ ಹಾಗಲ್ಲ. ನಾವು ತಾತಾಶ್ರೀ ಹಾಗೆ ಕಾಣಿಸ್ತೀವಿ. ಮಹಾರಾಜರು ಸ್ಮರಣೆನ ಅವ್ರ ತಾತಾಶ್ರೀಯದೇ ಮಾಡ್ಕೊಂಡ್ರು. ಆದ್ರೆ ಪ್ರಕಟವಾದ್ರು ಅವರು ತಾತಾಶ್ರೀಯ ತಾತ, ಅವ್ರಿಗೂ ಮುತ್ತಾತ. ಅರ್ಥಾತ್ ಮಹಾರಥಿ, ಮಹಾನ್ ವಿದ್ವಾನ್, ಮಹಾಪ್ರಭು, ಪಂಡಿತ್, ತಥಾಚಾರ್ಯರು. ಮಹಾರಾಜ, ಈ ಪೇಟ ನಿಮ್ಮ ಶಿರದ ಮೇಲೆ ಅತ್ಯಂತ ಸುಶೋಭಿಸುತ್ತದೆ. ನಿಮ್ಮ ಮತ್ತು ಪೂರ್ತಿ ವಿಜಯನಗರ ರಾಜ್ಯದ ಶೋಭೆಯನ್ನು ಹೆಚ್ಚಿಸುತ್ತದೆ. ಅವಶ್ಯ ಮಹಾರಾಜ, ಅವಶ್ಯ. ಮಹಾರಾಜ, ಕೇವಲ ಇದು ಪೇಟವಲ್ಲ, ಪೂರ್ವಜರ ಆಶೀರ್ವಾದ, ವಿಜಯನಗರದ ಗೌರವ, ಈ ರಾಜ್ಯದ ಪರಂಪರೆ. ಅದನ್ನು ನೀವು ಧಾರಣೆ ಮಾಡುತ್ತೀರಾ? ಮಾಡುತ್ತೇವೆ ಗುರುವರ್ಯ, ಅವಶ್ಯ ಧಾರಣೆ ಮಾಡುತ್ತೇವೆ ನಾವು. ಮಹಾರಾಜ, ಈ ಮಹಾನ್ ಸಂದರ್ಭವನ್ನು ಒಂದು ಅತ್ಯಂತ ಭವ್ಯ ಸಮಾರಂಭದ ಆಯೋಜನೆ ಮಾಡಬೇಕು ಮತ್ತು ನಾವು ಸ್ವಯಂ ನಿಶ್ಚಿತ ಮಾಡುತ್ತೇವೆ. ಸಮಸ್ತ ವ್ಯವಸ್ಥೆ ವ್ಯವಸ್ಥಿತ ಮತ್ತು ಉಚಿತವಾಗುವಂತೆ. ಅದ್ಭುತ ಗುರುವರ್ಯ, ಉಚಿತ ಸಲಹೆ ನಿಮ್ಮದು. ಮತ್ತೆ ಮಹಾರಾಜ, ನಮ್ಮ ವಿಚಾರದಲ್ಲಿ ಬರುವ ಏಕಾದಶಿ ಎಂದು ಅತ್ಯಂತ ಪವಿತ್ರ ಮತ್ತು ಶುಭ ದಿವಸ. ಮಹಾರಾಜ, ಈ ಸಮಸ್ತ ರಾಜ್ಯದ ಸಮಸ್ತ ಗಣಮಾನ್ಯ ನಾಗರಿಕರನ್ನು ನಿಮ್ಮ ಈ ಪೇಟದ ಶೋಭೆ ಹೆಚ್ಚಿಸುವುದನ್ನು ಕಾಣಲು ನಾವು ಆಮಂತ್ರಿಸುತ್ತೇವೆ. ಮಿತ್ರ ರಾಜ್ಯದವರಿಗೆ ಆಮಂತ್ರಣ ಕಳಿಸುತ್ತೇವೆ. ಅವಶ್ಯ ಕಳುಹಿಸಿ ಗುರುವರ್ಯ, ಅವಶ್ಯ ಕಳುಹಿಸಿ. ಈ ಸಮಾರಂಭ ಇವತ್ತೇ ಗುಂಡಪ್ಪ ಮತ್ತು ನಮ್ಮ ಮನೆಯ ಮಹಾನ್ ನಾರಿಯರು ಅವ್ರ ಶೃಂಗಾರದಲ್ಲಿ ಮಗ್ನರಾಗಿದ್ದಾರೆ. ಕೊಠಡಿಯಿಂದ ಹೊರಗೆ ಬರ್ತಿಲ್ಲ. ನಾವ್ ಬರ್ತಿಲ್ವಾ? ನಾವ್ ಯಾವಾಗಿಂದ ತಯಾರಾಗಿ ಪ್ರಸ್ಥಾನಿಸೋಕೆ ಪ್ರಸ್ತುತವಿದ್ವಿ. ನೀವು ಗುಂಡಪ್ಪ ಜೊತೆ ಮಾತಾಡ್ತಾ ಸಮಯ ವ್ಯರ್ಥ ಮಾಡ್ತಿದ್ದೀರಾ? ಅಮ್ಮ, ಎತ್ಕೊಳ್ಳಿ, ದಂಡ ಎತ್ಕೊಳ್ಳಿ. ಈಗ ಮಾತಾಡೋದಕ್ಕೆ ಏನ್ ಏಟ್ ತಿನ್ಬೇಕಮ್ಮ? ಅಯ್ಯೋ ಇಲ್ಲ, ನಾವ್ ಅಮ್ಮಂಗೆ ಲಾಠಿ ಎತ್ಕೊಂಡು ನಮ್ ಜೊತೆ ಬರೋಕ್ ಹೇಳ್ತಿದೀವಿ. ನಿಮ್ ಕಾರಣದಿಂದ ಎಷ್ಟು ವಿಳಂಬ ಆಯ್ತು. ನಡೀರಿ. ನಡಿ ಗುಂಡಪ್ಪ. ಹೊಸ ಪೇಟ ಎಲ್ಲಿದೆ? ಮಹಾರಾಜರಂತೂ ಹಳೆ ಪೇಟ ತುಟ್ಕೊಂಡಿದ್ದಾರೆ. ಅಮ್ಮ, ರಾಜ್ಯಾಭಿಷೇಕ ಆಗೋದು ಬಾಕಿ ಇದೆ. ಹಾ, ಮಂತ್ರಿವರ್ಯ. ಮಹಾರಾಜ, ಇಂದಿನ ಕಾರ್ಯವಾಹಿಯನ್ನು ಆರಂಭ ಮಾಡಿ. ಆಗಲಿ ಮಹಾರಾಜ. ಆಚಾರ್ಯರೇ, ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಮಹಾನುಭಾವರನ್ನು ನಾವು ಹೃದಯದಿಂದ ಸ್ವಾಗತಿಸುತ್ತೇವೆ. ಇಂದಿನ ದಿವಸ ಅತ್ಯಂತ ಶುಭ ದಿವಸ. ಇಂದು ಮಹಾರಾಜ ಶ್ರೀ ಕೃಷ್ಣ ದೇವರಾಯರ ರಾಜ್ಯಾಭಿಷೇಕವನ್ನು ಪುನಃ ಆಯೋಜಿಸಲಾಗಿದೆ. ನಮ್ಮ ಸಮಸ್ತ ವಿಜಯನಗರ ವಾಸಿಗಳಿಗೆ ಗೌರವ ಪಡುವಂತಹ ಸಂದರ್ಭ. ಮಹಾರಾಜ ಶ್ರೀ ಕೃಷ್ಣ ದೇವರಾಯ ತಮ್ಮ ಪೂರ್ವಜರ ಗೌರವಶಾಲಿ ಪರಂಪರೆಯನ್ನು ನಿರಂತರ ಮಾಡುತ್ತಾರೆ. ಇದೊಂದು ಸಾಧಾರಣ ಪೇಟವಲ್ಲ. ಇದನ್ನು ಧರಿಸಿದವರು ರಾಜವಂಶದ ಮಹಾನಾಯಕರಾಗಿದ್ದಾರೆ. ಅವರನ್ನು ಎಲ್ಲೂ ಯಾವತ್ತಿಗೂ ಯಾವುದೇ ಯುದ್ಧದಲ್ಲಿ ಪರಾಜಿತಗೊಳಿಸಲಾಗಿಲ್ಲ. ಇದನ್ನು ಧಾರಣೆ ಮಾಡಿದವರು ಅತ್ಯಂತ ಭಾಗ್ಯಶಾಲಿ, ಸಮಸ್ತ ವೈಭವದ ಸಂಪನ್ನ ಮತ್ತು ಸುಯೋಗಿತ ಶಾಸಕರಾಗಿದ್ದಾರೆ. ಮಹಾರಾಜ ಶ್ರೀ ಕೃಷ್ಣ ದೇವರಾಯ ತಮ್ಮ ಪೂರ್ವಜರ ಇದೇ ಪರಂಪರೆಯನ್ನು ಭವಿಷ್ಯದೆಡೆಗೆ ಕೊಂಡೊಯ್ಯಲಿದ್ದಾರೆ. ಆ ಪೇಟವನ್ನು ರಾಜ ದರ್ಬಾರಿಗೆ ಅತ್ಯಂತ ಗೌರವದಿಂದ ಪ್ರಸ್ತುತಪಡಿಸಿ.
ನಾವು ಮಹಾಮಂತ್ರಿ ತಿಮ್ಮರಸರಲ್ಲಿ ಅನುರೋಧಿಸುತ್ತೇವೆ, ಈ ಪೇಟ ಮಹಾರಾಜರ ಶಿರದ ಮೇಲೆ ಸುಶೋಭಿತಗೊಳಿಸುವಂತಹ ಶುಭ ಕಾರ್ಯ ಸಂಪನ್ನ ಮಾಡಲೆಂದು. ಮಹಾರಾಜ, ಮಹಾರಾಜ, ನಾವು ಈ ಶುಭ ಕಾರ್ಯಕ್ಕೆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲಿವರೆಗೆ ನಾವು ಪ್ರಾರ್ಥನೆ ಮಾಡುತ್ತೇವೆಯೋ ಅಲ್ಲಿವರೆಗೆ ನೀವೆಲ್ಲರೂ ನಿಮ್ಮ ನೇತ್ರವನ್ನು ಮುಚ್ಚಿಕೊಳ್ಳಿ. ನೀವೆಲ್ಲರೂ ನಿಮ್ಮ ನೇತ್ರವನ್ನು ತೆರೆಯಬಹುದು. ಆಚಾರ್ಯರೇ, ಹೇ ಭಗವಂತ, ಈ ಪೇಟ ಎಲ್ಲಿ ಮಾಯವಾಯ್ತು? ಮಂತ್ರಿವರ್ಯ, ಅದು ಮಹಾರಾಜ. ನೀವು ವಿಚಲಿತರಾದಂತೆ ಪ್ರತೀತಿ ಆಗ್ತಿದೆ, ಏನ್ ವಿಷಯ? ಇಲ್ಲ ಮಹಾರಾಜ, ನಾವು ಆಚಾರ್ಯರಲ್ಲಿ ಕೇಳ್ತಿದ್ವಿ ಪೇಟ ಎಲ್ಲಿದೆ ಎಂದು. ಪೇಟ ನಿಮ್ಮ ಕೈಯಲ್ಲೇ ಇದೆ ಮಂತ್ರಿವರ್ಯ. ಇದಲ್ಲ ಮಹಾರಾಜ, ತಾತಾಶ್ರೀಯ ಪೇಟ. ತಾತಾಶ್ರೀಯ ಪೇಟ? ತಾತಾಶ್ರೀಯ ಪೇಟ ಎಲ್ಲಿದೆ? ಎಲ್ಲಿ ಹೋಯ್ತು ಪೇಟ? ಗುರುವರ್ಯ, ನನ್ನ ಪ್ರಶ್ನೆಗೆ ನೀವು ಪ್ರಶ್ನೆನೇ ಕೇಳ್ತಿದ್ದಾರೆ. ತಾತಾಶ್ರೀಯ ಪೇಟ ಎಲ್ಲಿದೆ ಅಂತ ಕೇಳ್ತಿರೋದು. ಎಲ್ಲಿ ಹೋಯ್ತು ಪೇಟ? ಗುರುವರ್ಯ, ಎಲ್ಲೋಯ್ತು ಪೇಟ? ಈಗಷ್ಟೇ ಇಲ್ಲೇ ಇತ್ತು. ಪೇಟ ಎಲ್ಲೋಯ್ತು? ತಾತಾಶ್ರೀಯದ್ದು. ಆ ಪೇಟ ನಮ್ಮ ತಾತಾಶ್ರೀಯದ್ದು. ಆ ಪವಿತ್ರ ಪೇಟ ನಮ್ಮ ವಂಶಸ್ಥರದ್ದು. ಒಂದ್ ವೇಳೆ ಪೇಟ ಸಿಗದೆ ಹೋದರೆ ನಾವು ಕ್ರೋಧಿತರಾಗ್ತೇವೆ, ದಂಡನೆ ನೀಡ್ತೇವೆ ನಿಮ್ಮೆಲ್ರಿಗೂ. ಪೇಟ ಹುಡುಕಿ. ನಾನು ಹುಡುಕ್ತೀನಿ. ಪೇಟ ಎಲ್ಲಿ ಹೋಯ್ತು? ಪೇಟ ಎಲ್ಲಿ ಹೋಯ್ತು? ಪೇಟ ಎಲ್ಲಿ ಹೋಯ್ತು? ಮಹಾರಾಜ, ಪೇಟ ಸಿಕ್ಬಿಡ್ತು. ಪೇಟ ಸಿಕ್ಬಿಡ್ತು ಮಹಾರಾಜ. ಈಶ್ವರ, ನೀನೇ ರಕ್ಷಕ, ಧನ್ಯವಾದ. ಆದ್ರೆ ಮಹಾರಾಜರು ಸಿಂಹಾಸನದ ಹಿಂದೆ ನೋಡದೆ ಮರ್ತಿದ್ರು. ಹಾ ಹೌದು. ಸಿಂಹಾಸನದ ಹಿಂದೆ? ತಾತಾಶ್ರೀಯ ಪೇಟ ಸಿಂಹಾಸನದ ಹಿಂದೆ ಹೇಗೋಯ್ತು ಪಂಡಿತ ರಾಮಕೃಷ್ಣ? ಬಿದ್ದಿರಬಹುದು ಪ್ರಭು. ನಮ್ಮ ಆಚಾರ್ಯರು ಸ್ವಲ್ಪ ವಯಸ್ಸಾದ ವ್ಯಕ್ತಿ. ಈಗಲೂ ನೋಡಿ, ಭಯಕ್ಕೆ ಕೈ ಹೇಗೆ ಗಡಗಡ ಅಂತ ನಡುಗ್ತಿದೆ. ಹಾ, ಸಂಭವತಃ ಗುರುವರ್ಯರ ಕೈಯಿಂದ ಬಿದ್ದಿರಬಹುದು. ಕಂಪನದ ಕಾರಣ. ಆಗೋದಾಯ್ತು ಮಹಾರಾಜ. ಈಗ ನಾವು ಈ ಸಮಾರಂಭ ಪ್ರಾರಂಭ ಮಾಡೋಣ. ಅವಶ್ಯ ಅವಶ್ಯ ಆಚಾರ್ಯರೇ. ಹೇಳಿ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ.